ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಕೊನೆಗೂ ಗೌರಿ ಕೈಗೆ ಅಕ್ಕ ಮೋನಿಕಾ ಸಿಕ್ಕಿಬಿಟ್ಲ. ಮೋನಿಕಾನ ಕರ್ಕೊಂಡು ರಿಸೆಪ್ಷನ್ಗೆ ಎಂಟ್ರಿ ಕೊಟ್ಲ. ಗೌರಿ ಏನಾಯಿತು, ಏನು ಕಥೆ, ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋ ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಗೌರಿಯನ್ನು ನೋಡಬೇಕು ಅಂತ ಜೋಕರ್ ವೇಷದಲ್ಲಿ ಬಂದಂಥ ಕಾಂತ ಅವರು ಗೌರಿಯ ಒಂದು ರಿಸೆಪ್ಷನಲ್ಲಿ ಒಂದು ಜೋಕು ಪರ್ಫಾರ್ಮೆನ್ಸನ್ನು ಕೊಡ್ತಾರೆ. ಪರ್ಫಾರ್ಮೆನ್ಸ್ ನೋಡಿ ಎಲ್ರಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಆದರೆ ಗೌರಿಗೆ ಮಾತ್ರ ತುಂಬ ಅಂದರೆ ತುಂಬ ಸಂಕಟ ಆಗುತ್ತೆ. ಯಾಕಂದರೆ ಎಲ್ರಿಗೂ ಕೂಡ ಅವರ ಪರ್ಫಾರ್ಮೆನ್ಸ್ ಕಾಣಿಸ್ತಿತ್ತು, ಬಟ್ ಗೌರಿಗೆ ತನ್ನ ತಾಯಿ ತನಗೋಸ್ಕರ ಮನಸ್ಸಲ್ಲಿ ಎಷ್ಟು ನೋವನ್ನು ಇಟ್ಕೊಂಡು ಬಂದು ಆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಅನ್ನೋದು ಕಾಣಿಸ್ತಿತ್ತು. ನಂತರ ನಿಮಗೆ ನಾವು ಒಂದು ಕಿರುಕಾಣಿಕೆ ಕೊಡಬೇಕು. ಯಾಕಂದರೆ ನಮ್ಮ ಮಗನ ಫಂಕ್ಷನನ್ನು ನೀವು ತುಂಬಾ ಎಂಟರ್ಟೈನ್ ಮಾಡಿದ್ರಿ, ತುಂಬಾ ಆ ಒಂದು ಫಂಕ್ಷನನ್ನು ಖುಷಿಯನ್ನು ಮತ್ತಷ್ಟು ಜಾಸ್ತಿ ಮಾಡಿದ್ರಿ ಅಂತ ದಿನ ಬಂದು ಅವರು ಹೇಳ್ತಾರೆ. ಜೊತೆಗೆ ಕಾಣಿಕೆ ದುಡ್ಡನ್ನು ಕೊಡೋಕೆ ಮುಂದಾಗ್ತಾರೆ. ಆಗ ಅಜ್ಜಿ ಅದನ್ನು ತಡೆದದ್ದೇ ನೀವು ಕೊಡೋಕೆ ಅಂತ ನಮ್ಮ ಮನೆ ಸೊಸೆ ಕೊಟ್ಟರೆ ತುಂಬ ಚೆನ್ನಾಗಿರತ್ತಲ್ವಾ ಅಂತ ಹೇಳಿದಾಗ, ಹೌದು ನೀನು ಹೇಳ್ತಿರೋದು ಸರಿಯಾಗಿದೆ ಅಂತ ಹೇಳಿದ್ದೀನೋ ಬಂದವರು ಆ ದುಡ್ಡನ್ನು ಗೌರಿ ಮುಖಾಂತರ ಕಾಂತ ಅವ್ರಿಗೆ ಕೊಡಿಸೋದಕ್ಕೆ ಮುಂದಾಗ್ತಾರೆ. ಗೌರಿ ಕೂಡ ದುಡ್ಡನ್ನು ತೊಗೊಂಡಿದ್ದೆ, ನಿಮಗೆ ಈ ದುಡ್ಡು ಕೊಡ್ತಿದ್ದೀವಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ. ಯಾಕಂದರೆ ಈ ದುಡ್ಡು ಖಂಡಿತ ನೀವು ಮಾಡಿರ್ತಕ್ಕಂಥ ಪರ್ಫಾರ್ಮೆನ್ಸ್ಗೆ ಯಾವುದೇ ರೀತಿಯಲ್ಲೂ ಕೂಡ ದೊಡ್ಡದಾಗಿ ಕಾಣಿಸೋದೇ ಇಲ್ಲ. ಬ್ರಹ್ಮಾಂಡದಲ್ಲಿ ಒಂದು ತಾಯಿ ಪ್ರೀತಿ ಮುಂದೆ ಯಾವುದೂ ಕೂಡ ದೊಡ್ಡದಲ್ಲ. ನೀವು ಕೂಡ ಎಷ್ಟು ಬಾರಿ ಕೆಳಗಡೆ ಬೀಳ್ತೀರಾ, ನಾವು ಎಲ್ಲರೂ ಕೂಡ ನಗ್ತೀವಿ, ಆದರೆ ನೀವು ಅದರ ನಡುವೆನೂ ಕೂಡ ಮೇಲೆದ್ದು ನಮ್ಮನ್ನು ನಗಿಸೋಕೆ ಮುಂದಾಗ್ತೀರಾ. ನಿಮ್ಮಲ್ಲಿ ಆ ಒಂದು ತಾಯ್ತನ ಇರುತ್ತೆ. ನೀವು ಕಷ್ಟಪಟ್ಟು ಎಲ್ಲರನ್ನ ಕೂಡ ನಗಿಸ್ಬೇಕು ಅನ್ಕೋತೀರ. ಒಂದು ತಾಯಿ ಕೂಡ ಹಾಗೆಯೇ ತನಗೆಷ್ಟೇ ನೋವಾದರೂ ಸಂಕಟ ಆದರೂ ಪರವಾಗಿಲ್ಲ, ಆದರೆ ತನ್ನ ಮಕ್ಕಳು ಚೆನ್ನಾಗಿರಬೇಕು ಅಂತ ಕಷ್ಟ ಪಡ್ತಾಳೆ. ಜೊತೆಗೆ ನೀವು ಮನಸ್ಸಲ್ಲಿ ಎಷ್ಟೆಲ್ಲ ನೋವಿಟ್ಕೊಂಡು ಈ ಪರ್ಫಾರ್ಮೆನ್ಸ್ ಮಾಡ್ತಿರ್ತೀರ ಅನ್ನೋದನ್ನು ನಾನು ಅರ್ಥ ಮಾಡ್ಕೋತೀನಿ. ಒಂದು ತಾಯಿ ಸಂಕಟ ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಹಾಗೆ ನೀವು ಕೂಡ ನಿಮ್ಮವ್ರಿಗೋಸ್ಕರ ಮುಖಕ್ಕೆ ವೇಷ ಹಾಕ್ಕೊಂಡು ಇಷ್ಟೆಲ್ಲ ಕಷ್ಟಪಡ್ತಿದ್ರ. ನಿಜಕ್ಕೂ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗೋದಿಲ್ಲ. ಒಂದು ತಾಯಿ ಮನಸ್ಸು ನಿಮ್ಮದು. ಜೊತೆಗೆ ಒಂದು ತಾಯಿ ಕೂಡ ಜೋಕರ್ ವೇಷವನ್ನು ಹಾಕ್ಕೊಂಡು ಮಕ್ಕಳನ್ನ ಖುಷಿ ಪಡಿಸ್ತಾಳೆ, ಆಟ ಆಡಿಸ್ತಾಳೆ. ಅದೇ ರೀತಿ ಕೆಲವೊಮ್ಮೆ ಮಕ್ಕಳು ಜೀವನ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ, ಆಕೆ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಆಕೆ ಕೂಡ ಮತ್ತೊಮ್ಮೆ ಜೋಕರ್ ವೇಷ ಹಾಕ್ಕೊಂಡು ಆಕೆ ಅನುಭವಿಸ್ತಾಳಲ್ಲ ನೋವು ಮನಸ್ಸಲ್ಲಿ, ಅದನ್ನು ನಿಜಕ್ಕೂ ನೆನೆಸ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ದಯವಿಟ್ಟು ಈ ದುಡ್ಡನ್ನು ತಗೊಳ್ಳಿ. ತಾಯಿ ಮನಸ್ಸಿರೋ ನಿಮ್ಮ ಆಶೀರ್ವಾದ ನನಗೆ ಬೇಕು ಅಂತ ಹೇಳಿ ಈ ದುಡ್ಡನ್ನು ಒಂದು ಬಹುಮಾನ ಅಂತನೋ ಗಿಫ್ಟ್ ಅಂತನೋ ತೊಗೋಬೇಡಿ. ದಯವಿಟ್ಟು ಗೌರವಧನ ಅಂತ ತಗೊಳ್ಳಿ ಅಂತ ಹೇಳಿ ಆ ದುಡ್ಡನ್ನು ಕಣ್ಣೀರು ಹಾಕ್ತಾ ಪ್ರೀತಿಯಿಂದ ಅಮ್ಮನ ಕೈಗೆ ಕೊಡ್ತಾಳೆ. ಜೊತೆಗೆ ಅಮ್ಮನ ಆಶೀರ್ವಾದವನ್ನು ಕೂಡ ತಗೋತಾರೆ. ನಂತರ ಇಲ್ಲಿ ಅಮ್ಮ ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ತದನಂತರ ಇಲ್ಲಿ ಎಲ್ಲರೂ ಕೂಡ ಹಾಗೆ ಕೂತ್ಕೊಂಡು ಫಂಕ್ಷನಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿರ್ತಾರೆ. ಆಗ ವಿವೇಕ್ನ ಕರ್ತಿದ್ದ ದಿನ ಬಂದವರು ನಮ್ಮ ಒಂದು ಪಾರ್ಟ್ನರ್ಸ್ಗೆಲ್ಲರಿಗೂ ಕೂಡ ಗೌರಿಯನ್ನು ಪರಿಚಯ ಮಾಡಿಕೊಡು. ಗೌರಿ ಒಬ್ಬಳೇ ನಿಂತಿದ್ದಾಳೆ ಅಲ್ಲಿ, ನಮ್ಮ ಕಡೆಯವ್ರಿಗೆ ಯಾರು ಕೂಡ ಇಲ್ಲ, ಹೋಗು ಪರಿಚಯ ಮಾಡಿಸು ಅವಳನ್ನು ಅಂದಾಗ, ನಾನು ಮಾಡಿಸ್ಬೇಕಾ, ನನಗಾಗೋದಿಲ್ಲ ಅಂತ ವಿವೇಕ್ ಹೇಳ್ತಾರೆ. ನೀನು ಮಾಡಿಸ್ತಾ ಇನ್ಯಾರು ಮಾಡಿಸ್ತಾರೆ ವಿವೇಕ್, ನೀನೇ ತಾನೇ ಮಾಡಿಸ್ಬೇಕು, ಹೋಗಿ ಗೌರಿನ ನಮ್ಮ ಪಾರ್ಟ್ನರ್ಸ್ಗೆಲ್ಲ ಪರಿಚಯ ಮಾಡಿಸ್ಕೊಡು ಅಂತ ಹೇಳಿ ಅಜ್ಜಿ ಕೂಡ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿದೆ. ವಿವೇಕ್ ಹೋಗಿದೆ ಗೌರಿ ಹತ್ರ, ಬಾ ನಮ್ಮ ಪಾರ್ಟ್ನರ್ಸ್ಗೆಲ್ಲ ಪರಿಚಯ ಮಾಡಿಕೊಡ್ಬೇಕು ಅಂದಾಗ, ಯಾರೋ ನೀವೇ ಕರ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡ್ರ ಅಂದಾಗ, ಇಲ್ಲ ತಾತ ಹೇಳಿದ್ದಕ್ಕೆ ಕರ್ಕೊಂಡು ಹೋಗ್ತಿರೋದು ಅಂತ ಹೇಳ್ತಾರೆ. ಇಲ್ಲ ನಾನು ಬರೋದಿಲ್ಲ, ನೀವು ಕರೆದ್ರಿ ಅಂದರೆ ಮಾತ್ರನೇ ಬರೋದು, ನಿಮಗೆ ಆ ಉದ್ದೇಶ ಇದ್ದರೆ ಮಾತ್ರ ಬರ್ತೀನಿ ಅಂತ ಗೌರಿ ಹೇಳ್ತಾರೆ. ಸುಮ್ಮನೆ ವಿನಾಕಾರಣ ಹಠ ಮಾಡಬೇಡ, ಸುಮ್ಮನೆ ಬಾ ಅಂತ ಹೇಳ್ತಿದ್ದಾರೆ. ಏನು ಮಾತಾಡ್ತಿದ್ದಾರೆ ಅವರಿಬ್ಬರು ಕೂಡ ಅಂತ ಹೇಳಿ ದಿನ ಬಂದವರು ತಿಳಿಸ್ತಿದ್ದಾರೆ. ಆದರೂ ಕೂಡ ಅವರಿಬ್ಬರು ಜೋಡಿ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ ಅಂತ ಅಜ್ಜಿ ಹೇಳ್ತಾರೆ. ನಿಜಕ್ಕೂ ಗೌರಿನ ನಮ್ಮ ವಿವೇಕೆ ತುಂಬ ಒಳ್ಳೆ ಜೋಡಿ, ನಿಜವಾಗ್ಲೂ ದೇವರೇ ನಿಶ್ಚಯ ಮಾಡಿದಂಥ ಜೋಡಿ ಥರ ಇದೆ. ಗೌರಿ ಎಷ್ಟು ಸಂಸ್ಕಾರವಂತಲು, ದೊಡ್ಡವ್ರ ಹತ್ರ ಯಾರ ಹತ್ರ ಹೇಗೆ ನಡ್ಕೋಬೇಕು ಅನ್ನೋದು ಆಕೆಗೆ ತುಂಬ ಚೆನ್ನಾಗಿ ಗೊತ್ತಿದೆ ಅಂತ ಹೇಳಿ ಗೌರಿಯನ್ನು ಆಡಿ ಹೊಗ್ಲುತ್ತಿದ್ದಾರೆ ಅಜ್ಜಿ ಮತ್ತು ತಾತ. ಈಗಲೇ ಯಾಕಿಷ್ಟೆಲ್ಲ ಹೊಗ್ಲುತ್ತಿದ್ದಾರೆ, ಒಂದು 3 ದಿನ ಅಷ್ಟೇ, 4 ದಿನ ಮುಖವಾಡ ಬೆಚ್ತಾಳೆ ಅವಳು, ಮುಖ ನಿಜ ಮುಖ ಏನು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಅಂತ ಸರಿತವರು ಹೇಳಿದಾಗ, ಮೊದಲು ನೀನು ಮುಖವಾಡ ಹಾಕ್ಕೊಳ್ಳೋದನ್ನು ನಿಲ್ಲಿಸು ಸರಿತಾ, ನಿನಗೆ ಅದು ಯಾವುದು ಕೂಡ ಚೆನ್ನಾಗಿ ಕಾಣಿಸೋದಿಲ್ಲ ಅಂತ ಅಜ್ಜಿ ಹೇಳ್ತಾರೆ. ನಂತರ ಇಲ್ಲಿ ಗೌರಿ ಬರೋದಿಲ್ಲ ಅಂತ ಹೇಳಿದಾಗ, ಸುಮ್ಮನೆ ಬರ್ತೀಯಾ, ಸುಮ್ಮನೆ ಹಠ ಮಾಡಬೇಡ, ತಾತ ಹೇಳ್ತಿರೋದು ಇದನ್ನು ಅಂತ ಹೇಳಿ ವಿವೇಕ್ ಹೇಳಿದಾಗ, ಹೌದಾ ನೀವು ಕರೆಯೋ ರೀತಿ ಕರೆದ್ರೆ ಮಾತ್ರ ಬರೋದು ನಾನು ಅಂತ ಹೇಳಿ ಗೌರಿ ಹೇಳ್ತಾರೆ. ಹೇಗೆ ಕರಿಬೇಕು ಅಂದಾಗ, ಪ್ರೀತಿಯಿಂದ ಕರಿಬೇಕು, ಆಗ ಮಾತ್ರ ಬರ್ತೀನಿ ಅಂದಾಗ, ಸರಿ ಆಯಿತು ಬಾ, ನೀನು ನನ್ನ ಜೊತೆ ನಮ್ಮ ಪಾರ್ಟ್ನರ್ಸ್ ಪರಿಚಯ ಮಾಡ್ಕೊಡ್ಬೇಕು, ನನ್ನ ಜೊತೆ ಬಂದು ಸಾಯಿ ಅಂತ ಹೇಳ್ತಾರೆ. ನಾನು ಯಾಕೆ ಬಂದು ಸಾಯಲಿ, ನೀವು ಬೇಕಿದ್ರೆ ಹೋಗಿ ಸಾಯಿರಿ ಅಂತ ಹೇಳಿ ಗೌರಿ ಹೇಳಿದ್ದೆ.
ಇಲ್ಲಿ ವಿವೇಕ್ ಗೌರಿಯನ್ನು ಪಾರ್ಟ್ನರ್ಸ್ನ ಭೇಟಿ ಮಾಡೋದಕ್ಕೆ ಅಂತ ಕರ್ಕೊಂಡು ಹೋಗ್ತಾರೆ. ಏಕೆ ನನ್ನ ವೈಫ್ ಅಂತ ಪರಿಚಯ ಮಾಡಿಕೊಟ್ಟಾಗ ಏನು ಇವಳು ಹೆಸರು ಅಂತ ಹೇಳಿದಾಗ ಪುಣ್ಯವತಿ ಅಂತ ಹೇಳಿ ವಿವೇಕ್ ಹೇಳ್ತಾರೆ. ಹೌದೌದು, ನಾನು ಯಾವಾಗಲೂ ಕೂಡ ಇವ್ರಿಗೆ ಪುಣ್ಯ ತರ್ತೀನಿ, ಅದಕ್ಕೆ ನನ್ನ ಪುಣ್ಯವತಿ ಅಂತ ಪುಣ್ಯ ಅಂತಲೇ ಕರೀತಾರೆ. ಇಲ್ಲ ಅಂದರೆ ಪಾಪ ಹೊತ್ಕೊಂಡ್ಬಿಡುತ್ತಲ್ಲ ಅಂತ ಹೇಳಿ ಗೌರಿ ಅಲ್ಲೇ ಕೂಡ ರೇಗಿಸ್ತಾರೆ ವಿವೇಕ್ನ. ನಂತರ ನಿಮ್ಮಿಬ್ಬರು ಕಪಲ್ಸ್, ನೀವಿಬ್ಬರು ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮ್ಮಿಬ್ಬರು ಜೋಡಿ ಅಂತ ಹೇಳಿ ಪಾರ್ಟ್ನರ್ಸ್ ಹೇಳ್ತಾರೆ. ಎಲ್ಲರೂ ಕೂಡ ಹಾಗೆ ಹೇಳ್ತಾರೆ, ನಮ್ಮ ಪೇರ್ ತುಂಬ ಚೆನ್ನಾಗಿದೆ ಅಂತ ಕೂಡ ಗೌರಿ ಹೇಳ್ತಾರೆ. ನಂತರ ಏನು ಓದ್ಕೊಂಡಿದ್ರ ನೀವು ಏನು ಅಂತ ಹೇಳಿ ಪಾರ್ಟ್ನರ್ಸ್ ಕೇಳಿದಾಗ ನಾನು ಆರ್ಟ್ಸ್ ಮಾಡಿದ್ದೀನಿ ಅಂತ ಹೇಳ್ತಾರೆ. ಕಂಪ್ಲೀಟೋ ಫೇಲು ಅಂತ ಹೇಳಿ ವಿವೇಕ್ ಹಾಗೆ ಕೇಳಿದಾಗ ನಾನು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಿದ್ದೇನೆ, ಆದರೆ ಒಂದರಲ್ಲೇ ಫೇಲ್ ಆಗಿತ್ತು, ಅದು ಮದುವೆ ವಿಷಯದಲ್ಲಿ ಅಂತ ಹೇಳಿ ಗೌರಿ ಖಡಕ್ಕಾಗಿ ವಿವೇಕ್ಗೆ ಉತ್ತರ ಕೊಡ್ತಾರೆ. ನಂತರ ನೀವು ತುಂಬಾ ಟ್ಯಾಲೆಂಟ್ ಇದ್ದೀರಾ, ಬಿಸ್ನೆಸ್ಗೆ ಬರ್ತೀರಾ ಅಂತ ಪಾರ್ಟ್ನರ್ಸ್ ಕೇಳಿದಕ್ಕೆ ಇಲ್ಲ ನನಗೇನೋ ಈಗ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಇಂಗ್ಲೀಷಲ್ಲಿ ಉತ್ತರಿಸ್ತಾರೆ. ಇದನ್ನೆಲ್ಲ ನೋಡಿದೆ ನಮ್ಮ ಹುಡುಗಿ ಎಷ್ಟು ಚೆನ್ನಾಗಿ ಇಂಗ್ಲೀಷೆಲ್ಲ ಮಾತಾಡ್ತಾಳೆ, ನಿಜಕ್ಕೂ ಈ ಹುಡುಗಿನೇ ವಿವೇಕಿಗೆ ಸೂಕ್ತವಾದಂತಹ ಜೋಡಿ ಅಂತ ಹೇಳಿ ಮನೆಯವ್ರಿಗೆಲ್ಲರೂ ಕೂಡ ಮಾತನಾಡ್ಕೋತಾರೆ. ನಂತರ ಅನಿಕೇತ್ ಬಳಿಗೆ ಜರ್ನಲಿಸ್ಟ್ ಬಂದಿದೆ, ಏನಿದು ಏನೋ ನ್ಯೂಸ್ ಸಿಗುತ್ತೆ ಅಂತ ಅಂದೆ, ಏನೂ ಕೂಡ ಸಿಗಲಿಲ್ಲ, ಸುಮ್ಮನೆ ವೇಸ್ಟ್ ಆಯಿತು, ಇಲ್ಲಿಗೆ ಬಂದು ನನ್ನ ಪ್ರಮೋಷನು ಅದು ಇದು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ಅಂತ ನಾನು ನಿನ್ನೆ MD ಜೊತೆ ಮಾತಾಡಿ ನಿಮಗೆ ಪ್ರಮೋಷನ್ ಕೊಡಿಸ್ತೀನಿ, ಜೊತೆಗೆ ನಮ್ಮಿಬ್ಬರ ವೆಡ್ಡಿಂಗ್ ಆಗೋದು ಎಲ್ಲಿ ಅಂತ ಗೊತ್ತದೆ ಅಲ್ವಾ, ಗೋವಾ ಡೆಸ್ಟಿನೇಷನ್ ವೆಡ್ಡಿಂಗ್ ಆಗುತ್ತೆ, ಜೊತೆಗೆ ಅಮೆಝಾನಲ್ಲಿ ನಮ್ಮ ಒಂದು ರಿಸೆಪ್ಷನ್ ನಡೆಯುತ್ತೆ, ಜೊತೆಗೆ ನಮ್ಮಿಬ್ಬರ ಹನಿಮೂನ್ ಕೂಡ ಫಾರಿನಲ್ಲೇ ಅಂತ ಹೇಳಿದಾಗ ಹೌದಲ್ವಾ ಎಷ್ಟು ಖುಷಿ ಆಗುತ್ತೆ ಗೊತ್ತಾ, ನಿನ್ನಂಥ ಹುಡುಗನ ಪಡ್ಕೊಂಡಿರೋದು ಅಂತ ಹೇಳಿ ಜರ್ನಲಿಸ್ಟ್ ಹೋಗಿಬಿಡ್ತಾರೆ. ನನಗೆ ಕೆಲಸ ಇದೆ ಅಂತ, ಅಯ್ಯೋ ಸಿಕ್ಕಿದ್ರೆ ಇಂಥ ಹುಡುಗಿ ಜೊತೆ ಜೀವನ ಮಾಡಬೇಕು ಅಂತ ಹೇಳಿ ಅನಿಕೇತ್ ಅನ್ಕೋತಾರೆ. ಅಷ್ಟರಲ್ಲಿ ವೇಷದಲ್ಲಿ ಮೋನಿಕಾ ಹೋಗ್ತಿರ್ತಾರೆ. ಅದನ್ನು ನೋಡಿದಂಥ ಅನಿಕೇತ್ ಈಕೆ ಜೊತೆನೇ ಬದುಕಬೇಕು, ಸಿಕ್ಕಿದ್ರೆ ಇಂಥ ಹುಡುಗಿ ಜೊತೆ ಅಂತ ಹೇಳಿ ಆಕೆ ಮೇಲೂ ಕೂಡ ಕಣ್ಣು ಹಾಕಿ ಆಕೆಯನ್ನು ಪಟಾಯಿಸೋಕೆ ಅಂತ ಹೋಗ್ತಾರೆ. ಬಟ್ ಅದು ಮೋನಿಕಾ ಅಂತ ಗೊತ್ತಾಗುತ್ತೆ. ಮೋನಿಕಾ ಕೈಗೆ ಅನಿಕೇತ್ ಸಿಕ್ಬಿಳ್ತಾರೆ. ಇಲ್ಲಿ ಮೋನಿಕಾ ಏನು ನನಗೆ ಮೋಸ ಮಾಡಬೇಕು ಅಂದ್ಕೊಂಡಿದ್ಯಾ, ಹೇಗೆ ಈ ವೆಡ್ಡಿಂಗಿಗೆ ಬಂದೆ, ನನ್ನ ಹತ್ರ ಯಾಕೆ ಸುಳ್ಳು ಹೇಳ್ದೆ, ನಾನು ಕೆಲ್ಸಕ್ಕೆ ಹೋಗಿದ್ದೀನಿ ಅಂತೆಲ್ಲ ಕೇಳಿದಾಗ ಇದು ನನ್ನ ಕಸನ್ ವೆಡ್ಡಿಂಗ್ ಬರದೇ ಇರೋಕ್ಕಾಗತ್ತಾ ಅಂತ ಹೇಳ್ತಾರೆ. ನನಗೆ ನೀನು ಮೋಸ ಮಾಡ್ತಿದ್ಯಾ ಅಂತ ಗೊತ್ತದ, ನಾನು ವಿವೇಕ್ನ ಮಿಸ್ ಮಾಡಿಕೊಂಡು ತಪ್ಪು ಮಾಡಿಬಿಟ್ಟೆ, ನಿನ್ನ ಮಾತನ್ನು ನಂಬಿ ನೀನೇ ನನ್ನ ಓಡಿಸ್ಕೊಂಡು ಹೋಗಿದ್ದು ಅನ್ನೋ ಎಲ್ಲ ವಿಷಯನೂ ಕೂಡ ಈಗ ತಿಳಿಸ್ತೀನಿ ಅಂತ ಹೇಳಿ ಮುಂದಾಗ್ತಾಳೆ ಮೋನಿಕಾ. ಆಗ ಇಲ್ಲಿ ಅನಿಕೇತ್ ನೀನು ನಾಟಕ ಮಾಡ್ತಿದ್ಯಾ ಅಂತ ನನಗೆ ಗೊತ್ತಿಲ್ವಾ, ಈ ಮದುವೆ ಎಲ್ಲ ನೀನು ನಿಮ್ಮಮ್ಮ ನಿನ್ನ ತಂಗಿ ಸೇರ್ಕೊಂಡು ಮಾಡಿರೋ ಪ್ಲಾನ್, ಅಲ್ಲಿ ವಿವೇಕ್ ಪಕ್ಕದಲ್ಲಿ ನಿಂತಿರೋದು ನಿನ್ನ ತಂಗಿ ಅಲ್ಲ ಅನ್ನೋದು ನಿನ್ಗೆ ಗೊತ್ತಿಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ನೀನು ಅಂದ್ಕೊಂಡಿದ್ಯಾ, ಖಂಡಿತ ಇಲ್ಲ, ನನಗೆ ನಿನ್ನ ವಿಷಯ ಎಲ್ಲ ಕೂಡ ಗೊತ್ತದೆ. ಆದರೆ ಒಂದು ಮಾತು ತಿಳ್ಕೊ, ನಾನು ನಿನ್ನನ್ನು ತುಂಬ ಪ್ರೀತಿ ಮಾಡ್ತೀನಿ, ನೀನು ನನ್ನ ಹಾಗೆ ಪ್ರೀತಿ ಮಾಡ್ತೀಯಾ ಅಂದ್ಕೊಂಡಿದ್ದೀನಿ, ಖಂಡಿತ ನಿನಗೆ ಮೋಸ ಮಾಡೋ ಉದ್ದೇಶ ನನಗಿಲ್ಲ, ನೀನು ಶ್ರೀಮಂತ ಆಗಿಲ್ಲದೆ ಇರ್ಬೋದು, ಆದರೆ ನನ್ನ ಪ್ರೀತಿ ಮಾತ್ರ ನಿಜ. ಆದರೆ ಏನು ಮಾಡಲಿ, ಗೌರಿ ನಿನ್ನ ಬಗ್ಗೆ ಇಡೀ ಮನೆಯವ್ರ ಹತ್ರ ಚಾಡಿ ಹೇಳ್ತಿದ್ದಾಳೆ, ಹಾಗಾಗಿ ನಾನು ನಿನ್ನ ವಿಷಯನ ಈಗಲೇ ಮಾತಾಡೋಕ್ಕಾಗಲ್ಲ, ಆದರೆ ಆ ರೀತಿ ಮಾತಾಡೋಕೆ ಹೋದರೆ ಖಂಡಿತ ನನ್ನ ಮನೆಯಿಂದ ಹೊರಗಡೆ ಹಾಕ್ತಾರೆ, ನಂಗೆ ಸ್ವಲ್ಪ ಟೈಮ್ ಕೊಡು ಅಂತ ಕೇಳ್ಕೊಂಡಾಗ ಖಂಡಿತ ನನಗೆ ಮರ್ಯಾದೆ ಮುಖ್ಯ, ಫಸ್ಟು ಮರ್ಯಾದೆ ಮತ್ತು ನನ್ನ ಗೌರವ ವಾಪಸ್ ಬಂದ ನಂತರ ನಾನು ನಿನ್ನ ಮದುವೆ ಆಗಿ ಮನೆ ಕಾಲಿಡ್ತೀನಿ ಅಂತ ಹೇಳಿ ಮೋನಿಕಾ ಅಲ್ಲಿಂದ ಹೋಗ್ತಾರೆ. ಕೊನೆಗೂ ಇಲ್ಲಿ ಅಕ್ಕ ತಂಗಿರ ನಡುವೆ ಜಗಳ ಹತ್ತಿರ್ತಕ್ಕಂಥ ಅನಿಕೇತ ಕೊನೆಗೂ ಗೌರಿ ಕೈಗೆ ರೆಡ್ ಹ್ಯಾಂಡಾಗಿ ಸಿಕ್ಕಿ ಬೀಳ್ತಾರೆ. ಬಟ್ ಮೋನಿಕಾ ಹುಡ್ಕೊಂಡು ಬರ್ತಾಳೆ ಗೌರಿ, ಯಾಕಂದರೆ ಮೋನಿಕಾನ ನೋಡ್ದಾಗತ್ತೆ, ಬಟ್ ಮೋನಿಕಾ ಅವಳಿಗೆ ಸಿಗೋದಿಲ್ಲ. ಹಾಗಿದ್ರೆ ಮುಂದೆ ಏನಾಗುತ್ತೆ ಅನ್ನೋದನ್ನು ತಿಳ್ಕೋಬೇಕು ಅಂದರೆ ಮುಂದಿನ ವೀಡಿಯೋಗೆ ವೇಟ್ ಮಾಡೋದನ್ನು ಮರಿಬೇಡಿ.